ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ವಾರ್ಡ್ ನಂಬರ್ 16ರ ಹಳೆ ನೀರಿನ ಟ್ಯಾಂಕ್ ಹಾಗೂ ಶ್ರೀ ಬನಶಂಕರಿ ದೇವಸ್ಥಾನದ ಸಮೀಪ ಸಾರ್ವಜನಿಕ ಶೌಚಾಲಯದ ಸೌಲಭ್ಯವಿಲ್ಲದೆ ಸುಮಾರು 250ಕ್ಕೂ ಹೆಚ್ಚು ಕುಟುಂಬಗಳು ಪುರುಷರು ತೀವ್ರ ಸಂಕಷ್ಟಕ್ಕೆ ಎದುರಿಸ್ತಾ ಇದ್ದಾರೆ. ಪುರುಷರಿಗೆ ಪ್ರತ್ಯೇಕ ಶೌಚಾಲಯವಿಲ್ಲದ ಕಾರಣ ಅನಿವಾರ್ಯವಾಗಿ ಬಯಲು ಶೌಚಾಲಯಕ್ಕೆ ತೆರಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರದೇಶದ ಒಂದು ಬದಿಯಲ್ಲಿ ಶ್ರೀ ಬನಶಂಕರಿ ದೇವಸ್ಥಾನ ಹಾಗೂ ಮತ್ತೊಂದು ಬದಿಯಲ್ಲಿ ಶ್ರೀ ನಾಗೇಶ್ವರ ದೇವಸ್ಥಾನವಿದ್ದು ದಿನನಿತ್ಯ ನೂರಾರು ಮಹಿಳೆಯರು ಹಾಗೂ ಭಕ್ತಾದಿಗಳು ಸಂಚರಿಸುವ ಮಾರ್ಗದಲ್ಲೇ ಈ ಸಮಸ್ಯೆ ಎದುರಾಗಿರುವುದರಿಂದ ಸಾರ್ವಜನಿಕರು ಹಾಗೂ ಮಹಿಳೆಯರು ತೀವ್ರ ಮುಜುಗರ ಮತ್ತು ಆಕ್ರೋಶ ವ್ಯಕ್ತಪಡಿಸುತ್ತಾ ಇದ್ದಾರೆ. ನಗರಸಭೆ ಅಧಿಕಾರಿಗಳು ಹಾಗೂ ವಾರ್ಡ್ ಸದಸ್ಯೆ ದೀಪಾ ಕುಣ್ಣೂರ್ ಅವರಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯರು ಆರೋಪವನ್ನ ಮಾಡಿದ್ದಾರೆ. ಸ್ವಚ್ಛ ಭಾರತ ಅಭಿಯಾನದಡಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡ್ತಾ ಇದ್ರು, ಮೂಲಭೂತ ಸೌಕರ್ಯ ಒದಗಿಸ್ತಾ ಇರೋದು ಆಡಳಿತದ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ. ಸಂಬಂಧಪಟ್ಟ ನಗರಸಭೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಶೀಘ್ರವಾಗಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸಬೇಕೆಂದು 16ನೇ ವಾರ್ಡ್ ನಿವಾಸಿಗಳು ತೀವ್ರವಾಗಿ ಒತ್ತಾಯಿಸಿದ್ದಾರೆ. ನೀರು ಕುಡ್ರಂತ ಕೂತ ಬಿಡ್ತಾರೆ, ಆದ್ರೆ ಅಸಹ್ಯ ಅಂತ ಭಾಳ ಆಗ್ತದಲ್ರಿ. ಇಷ್ಟ ಮಾಡ್ರಿ ಅದ್ರದ ಬೇರೆ ಆದ್ರೆ ನೀರು ಕುಡ್ರಂತ ಕೂತ ಬಿಡ್ತಾರೆ, ಆದ್ರೆ ಅಸಹ್ಯ ಅಂತ ಭಾಳ ಆಗ್ತದಲ್ರಿ. ಇಷ್ಟ ಮಾಡ್ರಿ ಅದ್ರದ ಬೇರೆ ಆದ್ರೆ ನೀರು ಕುಡ್ರಂತ ಕೂತ ಬಿಡ್ತಾರೆ, ಆದ್ರೆ ಅಸಹ್ಯ ಅಂತ ಭಾಳ ಆಗ್ತದಲ್ರಿ. ಇಷ್ಟ ಮಾಡ್ರಿ ಅದ್ರದ ಬೇರೆ ಆದ್ರೆ ನೀರು ಕುಡ್ರಂತ ಕೂತ ಬಿಡ್ತಾರೆ, ಆದ್ರೆ ಅಸಹ್ಯ ಅಂತ ಭಾಳ ಆಗ್ತದಲ್ರಿ. ಇಷ್ಟ ಮಾಡ್ರಿ ಅದ್ರದ ಬೇರೆ ಆದ್ರೆ ನೀರು ಕುಡ್ರಂತ ಕೂತ ಬಿಡ್ತಾರೆ, ಆದ್ರೆ ಅಸಹ್ಯ ಅಂತ ಭಾಳ ಆಗ್ತದಲ್ರಿ. ಇಷ್ಟ ಮಾಡ್ರಿ ಅದ್ರದ ಬೇರೆ ಆದ್ರೆ ನೀರು ಕುಡ್ರಂತ ಕೂತ ಬಿಡ್ತಾರೆ, ಆದ್ರೆ ಅಸಹ್ಯ ಅಂತ ಭಾಳ ಆಗ್ತದಲ್ರಿ. ಇಷ್ಟ ಮಾಡ್ರಿ ಅದ್ರದ ಬೇರೆ ಆದ್ರೆ ನೀರು ಕುಡ್ರಂತ ಕೂತ ಬಿಡ್ತಾರೆ, ಆದ್ರೆ ಅಸಹ್ಯ ಅಂತ ಭಾಳ ಆಗ್ತದಲ್ರಿ. ಇಷ್ಟ ಮಾಡ್ರಿ ಅದ್ರದ ಬೇರೆ ಆದ್ರೆ
ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡೋಕೆ ನಮ್ಮ ಸ್ಥಳೀಯ ವರದಿಗಾರರಾದಂತಹ ಮುಜಾಮಿಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮುಜಾಮಿಲ್, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಸುರೇಖಾ, ಬಾಗಲಕೋಟ್ ಜಿಲ್ಲೆ ರಬ್ಗೈ ಬನಹಟ್ಟಿ ತಾಲೂಕಿನ ಹಳೆ ನೀರಿನ ಟಾಕಿಗೆ ಸಮೀಪ ಹೊಂದಿರುವ ಬನಶಂಕರಿ ದೇವಸ್ಥಾನ ಪಕ್ಕದಲ್ಲಿರುವ ವಾರ್ಡ್ ನಂಬರ್ 16ರಲ್ಲಿ 45 ವರ್ಷ ಆಯ್ತು ಇವ್ರಿಗೆ ಶೌಚಾಲಯ ಇಲ್ಲ. ನಗರಸಭೆ ಸಾಕಷ್ಟು ಸಲ ಮನವಿ ಕೊಟ್ರು, ಅವ್ರ ಸ್ಥಳೀಯ ಶಾಸಕರ ಅವ್ರಿಗೆ ಸಲ ಮನವಿ ಕೊಟ್ರು, ಇನ್ನಾದ್ರೂ ಅವ್ರಿಗೆ ಸಮಸ್ಯೆ ಬಗೆಹರಿಸ್ತಾ ಇಲ್ಲ. ಅಧಿಕಾರಿಗಳಿಗೆ ಗಮನಕ್ಕೆ ತಂದ್ರು ಕ್ಯಾರೆ ಅಂತ ಇಲ್ಲ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನನ್ಗೆ. ಸಮಸ್ಯೆ ಏನಿರಬಹುದು? ಅನುದಾನದ ಕೊರತೆನ ಅಥವಾ ಬೇರೆ ಏನಾದ್ರೂ ಸಮಸ್ಯೆ ಇದೆ ಅಂತ ಅಧಿಕಾರಿಗಳಿಗೆ? ಅದು ಗೌರ್ಮೆಂಟ್ ಜಾಗ ಇದೆ, ಅದ್ರ ಮುಂದೆ ಗುಡಿ ಇದೆ, ನಾಗಪ್ಪನ ಗುಡಿ ಇದೆ. ಗುಡಿ ಹತ್ತಿರ ಹೆಣ್ಮಕ್ಳು ಹೋಗ್ತಾ ಹಂಗೆ ಹೋಗ್ತಾ ಇರ್ತಾರೆ, ಗಂಡ್ಮಕ್ಳು ಶೌಚಾಲಯಕ್ಕೆ ಹಂಗೆ ಕೂಡಿರ್ತಾರೆ ಹೊರಗಡೆನೆ. ಈಗ ಅಲ್ಲಿನ ಸ್ಥಳೀಯರು ಏನ್ ಹೇಳ್ತಿದ್ದಾರೆ? ಸ್ಥಳೀಯರು ಏನ್ ಹೇಳ್ತಾ ಇದಾರೆ, ನಮ್ ಕಡೆಯಿಂದ ಮನವಿ ಮಾಡ್ಕೋತಾ ಇದಾರೆ, ನೀವು ನಮ್ಗೆ ಇದ ಪರಿಹಾರ ಮಾಡ್ಕೊಡಿ ಅಂತ. ಮುಜಾಮಿಲ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ನೀವೇನು ಕುಂಡ್ರಂದ್ರೆ ಕೂತ ಬಿಡ್ತಾರ್ರಿ, ಆದ್ರ ಅಸಹ್ಯ ಅಂತ ಭಾಳ ಆಗತ್ತಲ್ರಿ. ಅದ್ರದ್ದು ಬೇರೆ ನೀವೇನು ಕುಂಡ್ರಂದ್ರೆ ಕೂತ ಬಿಡ್ತಾರ್ರಿ, ಆದ್ರ ಅಸಹ್ಯ ಅಂತ ಭಾಳ ಆಗತ್ತಲ್ರಿ. ಅದ್ರದ್ದು ಬೇರೆ ನೀವೇನು ಕುಂಡ್ರಂದ್ರೆ ಕೂತ ಬಿಡ್ತಾರ್ರಿ, ಆದ್ರ ಅಸಹ್ಯ ಅಂತ ಭಾಳ ಆಗತ್ತಲ್ರಿ. ಅದ್ರದ್ದು ಬೇರೆ ಸರ್, ರಬಕವಿ ಬನಹಟ್ಟಿ ತಾಲೂಕಿನಲ್ಲಿ ವಾರ್ಡ್ ನಂಬರ್ 16 ಹತ್ರ ಸಾರ್ವಜನಿಕರು ನಮ್ಗೆ ಸಾರ್ವಜನಿಕ ಶೌಚಾಲಯ ಇಲ್ಲ ಅಂತ ಹೇಳ್ತಿದ್ದಾರೆ. ಇದು ನಿಮ್ ಗಮನಕ್ಕೆ ಬಂದಿದ್ಯಾ? ವಾರ್ಡ್ ನಂಬರ್ 16? ಹಾ, ವಾರ್ಡ್ ನಂಬರ್ 16 ಬನಶಂಕರಿ ದೇವಸ್ಥಾನದ ಹತ್ತಿರ. ಅಲ್ಲಿ ನಮ್ಗೆ ಸಾರ್ವಜನಿಕ ಶೌಚಾಲಯ ಇಲ್ಲ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ನಿಮ್ಗಿದು ಗಮನಕ್ಕೆ ಬಂದಿದ್ಯಾ ಸರ್? ವಾರ್ಡ್ ನಂಬರ್ 16 ಇಲ್ಲ ಮೇಡಮ್, ಯಾಕಂದ್ರೆ ವಾರ್ಡ್ ನಂಬರ್ 12 ಓಕೆ, ವಾರ್ಡ್ ನಂಬರ್ 16 ಶೌಚಾಲಯ ಇಲ್ಲ ಅಂತ ಹೇಳಿದ್ದು ಮುನ್ಸಿಪಲ್ ಹೇಳಿರ್ಬೇಕು. ಯಾಕಂದ್ರೆ ನಾನ್ ರಜೆ ಮೇಲೆ ಇದ್ದೆ, ನಾನ್ ರೀಸೆಂಟ್ ಆಗಿ ಬಂದಿನಿ, 2-3 ಡೇಸ್ ಆಯ್ತು. ಅಂದ್ರೆ ಸರ್, ಇದಕ್ಕೂ ಮೊದ್ಲು ಸುಮಾರು ಬಾರಿ ಮನವಿ ಮಾಡಿದೀವಿ ಅಂತ ಹೇಳ್ತಿದ್ದಾರೆ ಗ್ರಾಮಸ್ಥರು. ಆದ್ರೂ ನಮ್ಗೆ ಅಲ್ಲಿನ ಸ್ಥಳೀಯರು ಹೇಳ್ತಿದ್ದಾರೆ, ಆದ್ರೂ ನಮ್ಗೆ ಯಾವ್ದೇ ರೀತಿ ಸ್ಪಂದನೆ ಸಿಕ್ಕಿಲ್ಲ ಅಧಿಕಾರಿಗಳಿಂದ ಅಂತ ಹೇಳ್ತಿದ್ದಾರೆ. ಇಲ್ಲ ಮೇಡಮ್, ನಾನು ಇವತ್ತು ಹೋಗ್ತೀನಿ, ಇವತ್ತು ನಾನು ಮಧ್ಯಾಹ್ನ ಮೇಲೆ ವಿಸಿಟ್ ಮಾಡ್ತೀನಿ. ಎಸ್ ಸರ್, ಇವತ್ತು ಹೋಗಿ ಆದಷ್ಟು ಬೇಗ ಅಲ್ಲಿ ಸಮಸ್ಯೆ ಏನಿದೆ ತಿಳಿದುಕೊಳ್ಳಿ, ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸೋಕೆ ಇಲ್ಲ, ನಾನು ಪರ್ಸನಲ್ ವಿಸಿಟ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಅಲ್ಲಿನ ನಗರಸಭೆ ಪೌರಾಯುಕ್ತರಾದಂತಹ ಮಹಾಂತೇಶ್ ಬೆಳಗ್ಗೆ ಅವರು ನಮ್ಮ ಜೊತೆ ಇವಾಗ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದ್ರು. ಏನೋ ಈಗ ಹೋಗಿ ನಾನು ಇವತ್ತೇ ಸ್ಪಾಟ್ಗೆ ಹೋಗಿ ಅಲ್ಲಿನ ಏನಿದೆ ಅದನ್ನ ಪರಿಶೀಲನೆ ನಡೆಸ್ತೀನಿ, ಆದಷ್ಟು ಬೇಗ ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ನೋಡೋಣ ಇದು ಎಷ್ಟು ದಿನಗಳಲ್ಲಿ ಬಗೆಹರಿಯುತ್ತೆ, ಅಲ್ಲಿನ ಸಾರ್ವಜನಿಕರಿಗೆ ಸಾರ್ವಜನಿಕ ಶೌಚಾಲಯದ ವ್ಯವಸ್ಥೆ ಸಿಗುತ್ತಾ ಅನ್ನೋದು ಕೂಡ ನಾವಿಲ್ಲಿ ಕಾದ್ ನೋಡ್ಬೇಕಾಗಿದೆ. ಅಧಿಕಾರಿ ಭರವಸೆಯನ್ನ ಕೊಟ್ಟಿದ್ದಾರೆ, ಈ ಸಮಸ್ಯೆ ಎಷ್ಟು ಬೇಗ ಬಗೆಹರಿಸ್ತಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ಕಾದ್ ನೋಡ್ಬೇಕಾಗಿದೆ. ದೇವಸ್ಥಾನದ ಏರಿಯಾ, ಇಲ್ಲಿ ಗಂಡು ಮಕ್ಕಳಿಗೆ ಟಾಯ್ಲೆಟ್ ಇಲ್ಲ. ಆದ್ರಿಂದ ಅವ್ರು ಇಲ್ಲಿ ಬಯಲು ಕಕ್ಕಸ್ ಮಾಡೋದ್ರಿಂದ ನಾವು ಹೆಣ್ಮಕ್ಳೆಲ್ಲ ಗುಡಿಗೆ ಹೋಗೋದು ಅಥವಾ ಇಲ್ಲಿ ಬೆಳಗ್ಗೆ ಅದು ಕಸ ಕಡ್ಡಿ ಮಾಡೋದು
ಏನೋ ಹೋಗು ಎಡ್ದಾಕು ಕೆಲಸಗಳು ಇರ್ತಾವ. ಆ ಟೈಮ್ನಾಗೆಲ್ಲ ನಮ್ಗೆ ಭಾಳ ಡಿಸ್ಟರ್ಬ್ ಆಕತಿ. ಅಲ್ಲಿ ಗಂಡ್ಮಕ್ಳು ಕೂತಿರ್ತಾರ, ನಮ್ಗೆ ಹಾಯ್ದು ಹೋಗಕ್ಕೆ ಹೋಗಂಗಿಲ್ಲ, ಇದು ಬಿಟ್ಟು ಮನ್ಯಾಗ ಕುಂಡ್ರಕ್ಕೆ ಹೋಗಂಗಿಲ್ಲ. ಇದನ್ನು ಈಗಾಗಲೇ ನಮ್ಮ ಶಾಸಕರಿಗೆ ಹೇಳಾಗೈತಿ, ಆಮೇಲೆ ಮುನ್ಸಿಪಾಲ್ಟಿ ಅವ್ರಿಗೆ ಹೇಳಾಗೈತಿ, ಇದಕ್ಕೆಲ್ಲ ಮನವಿನೂ ಆಗೈತಿ ಈಗ. ಆದರೆ ಯಾವ ಕೆಲಸನೂ ಆಗ್ತಾ ಇಲ್ಲ. ಅದು ಬೇಗ ಅದೊಂದು ಗಂಡ್ಮಕ್ಳಿಗೆ ಒಂದು ಅನುಕೂಲ ಮಾಡಿಕೊಟ್ರೆ ಒಂದು ಭಾಳ ಉಪಕಾರ ಆದಂಗೆ ಆಕೈತಿ. ನಮ್ಮ ದೇವಸ್ಥಾನದ ಏರಿಯಾ ಇಲ್ಲಿ ಗಂಡ್ಮಕ್ಳು ಇಲ್ಲೆಲ್ಲ ನಾಗೇಶ್ವರ ದೇವಸ್ಥಾನ ಮುಂದೆ ಬೈಲೈತ್ರಿ, ಭಾಳ ಹೊಲಸು ಏರಿಯಾ ಐತ್ರಿ. ಮತ್ತು ಇಲ್ಲೆಲ್ಲ ಗಂಡ್ಮಕ್ಳಿಗೆ ಸಂಡಾಸ್ಕೋಕೆ ಜಾಗ ಇಲ್ರಿ. ಅವ್ರಿಗೂ ನಾವೇನು ಅನ್ನಕ್ಕೆ ಬರಂಗಿಲ್ಲ ರೀ, ಯಾಕಂದ್ರೆ ನೆರೆಹೊರೆ ಮಂದಿ ಬೇಕಾರಿ. ಜಾಗ ಇತ್ತಂದ್ರಪ್ಪ ಅವರು ಎಲ್ಲೂ ಹೋಗಲ್ದ ಇಲ್ಲಿ ಅದಕ್ಕೆ ಬರ್ತಿದ್ರಿ. ದಯವಿಟ್ಟು ಇಲ್ಲಿ ಸಂಡಾಸ್ ಗುಡ್ಡುಗಳನ್ನ ಬರೀ ಪಾಯ್ಖಾನೆ ಹಾಕ್ಕೊಂಡ್ರಿ, ಸ್ವಚ್ಛತಾ ಇಡ್ರಿ ಇಷ್ಟ ಪ್ರಚಾರ ಮಾಡಿ ಹೋಗ್ತಾರು ನಗರಸಭೆದವರು. ಆದ್ರೆ ಇದನ್ನ ಕಟ್ಸಿರಂದ್ರೆ ಅನುಕೂಲ ಆಕತ್ರಿ. ಮತ್ತು ಬೆಳಕಾದ್ರೆ ಅವ್ರ ಮಾರಿ ನಾವು ನೋಡುದು, ನಮ್ಮ ಮಾರಿ ಅವ್ರು ನೋಡುದು, ಜಗಳಾಡ್ರು ಚಂದ ಅಲ್ಲ. ಇದನ್ನೆಲ್ಲ ದಯವಿಟ್ಟು ನೀವು ಅನುಕೂಲ ಮಾಡಿಕೊಟ್ರಿ ಅಂದ್ರೆ ಚಲೋ ಆಕತ್ರಿ. 4 ವರ್ಷ ಆಯ್ತು ಶಾಸಕರಿಗೂ ಹೇಳಿದೀವ್ರಿ, ಆಮೇಲೆ ನಗರಸಭೆದವ್ರಿಗೂ ಹೇಳಿದೀವ್ರಿ. ಅದನ್ನೆಲ್ಲ ಬಿಟ್ಟು ಮತ್ತು ಈ ಟಿಪ್ಪರ್ ಗಟ್ಲೆ ತಂದು ಕಸ ಶುರುವಾಕತ್ಯಾರ್ರಿ, ಅದನ್ನೂ ಹೇಳಿದೀವ್ರಿ. ಮಾನ್ಯ ಎಲ್ಲ ನಾವು ಇದನ್ನು ಮಾಡಿದೀವಿ. ಇನ್ನು ದಯವಿಟ್ಟು ಎಲ್ಲ ನೋಡ್ಕೊಂಡು ಮಾಡಿಕೊಡ್ಬೇಕಂತೇಳಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ. ರಾಮಪ್ಪ ಮನವಾಡಿ ಹತ್ತಿಯಾರಿ. ಇಲ್ಲೇ ನಾ ತಿಳಿದ ಮಟ್ಟಿಗೆ ನಾ ಸಣ್ಣಾಗಿರ್ತಾ ಹಿಡ್ಕೊಂಡು ನೋಡ್ಕೊತಪ್ಪ ರಾಮಪ್ಪ ಮನವಾಡಿ ಹತ್ತಿಯಾರಿ. ಇಲ್ಲೇ ನಾ ತಿಳಿದ ಮಟ್ಟಿಗೆ ನಾ ಸಣ್ಣಾಗಿರ್ತಾ ಹಿಡ್ಕೊಂಡು ನೋಡ್ಕೊತ ಬಂದೀನಿ. ಇದು ಸುಮಾರು ನಮ್ಗೆ ದೊಡ್ಡವ್ರು ಇದ್ದಾಗಿನ ಹಿಡ್ಕೊಂಡು ನೋಡ್ಕೊತ ಬಂದೀನಿ. ರಾಮಪ್ಪ ಮನವಾಡಿ ಹತ್ತಿಯಾರಿ. ಇಲ್ಲೇ ನಾ ತಿಳಿದ ಮಟ್ಟಿಗೆ ನಾ ಸಣ್ಣಾಗಿರ್ತಾ ಹಿಡ್ಕೊಂಡು ನೋಡ್ಕೆಲ್ಲ ಶೌಚಾಲಯ ಮಾಡಾಕತ್ಯಾರಿ. ಈ ಸದ್ಯಕ್ಕೆ ನಮ್ಗೆ ಏನು ಸಮಸ್ಯೆಪ್ಪ ಅಂದ್ರೆ ಇಲ್ಲೇ ನಾಗಪ್ಪ ಗುಡಿ ದೇವಸ್ಥಾನ ಐತ್ರಿ, ಅದು ಅಭಿವೃದ್ಧಿ ಆಗತೈತಿ. ಅಭಿವೃದ್ಧಿ ಆಗೋದ್ನಾಗ ಅಲ್ಲೇ ಪ್ರತಿಯೊಬ್ಬರು ನಾವು ಅದಕ್ಕೆ ಸ್ಪಂದನೆ ಕೊಡ್ಬೇಕಾಗತ್ತೆ. ಈಗ ನಾವು ಜಾತ್ರೆ ಇಟ್ಟದೀಪ ಅಂತಂದ್ರೆ ಅಲ್ಲೆಲ್ಲ ಮಂದಿ ಹೆಣ್ಮಕ್ಳದ್ದು ಬರ್ತಿರ್ತಾರೆ. ಈ ಹೆಣ್ಮಕ್ಳು ಇಲ್ಲಿ ಆದಾಡುವತ್ನಾಗ ನಾವು ಇಲ್ಲಿ ಸಂಡಾಸ್ಗೆ ಹಂಕೊಂಡ್ರಾಗತ್ತೆ ರೀ. ಅದಕ್ಕೆ ಅದೊಂದು ಸಮಸ್ಯೆ ರೀ. ನಾವು ಎಲ್ಲ ಕಡೆ ಮನವಿ ಹೇಳಿದ್ರು ಯಾರು ನಾವು ಹೇಳಿದ ತಿಳಿ ತೊಗೊಳಕ್ಕೆ ತಯಾರಿಲ್ರಿ. ದಯವಿಟ್ಟು ಹೇಳ್ತೇನೆ ರೀ, ಇದು ಒಬ್ಬರ ಮಾನ ಮರ್ಯಾದೆ ಪ್ರಶ್ನೆ ಅಲ್ಲ, ಪ್ರತಿಯೊಂದು ಹೆಣ್ಮಕ್ಳಾಗಲಿ ಹುಡುಗರದಾಗಲಿ ಪ್ರತಿಯೊಬ್ಬರದ್ದು ಮಾನ ಮರ್ಯಾದೆ ಪ್ರಶ್ನೆ ಇರ್ತೈತಿ. ದಯವಿಟ್ಟು ನೀವು ಅಲ್ಲೇ ಮಾಡೋಕ್ಕಿಂತ ಇಲ್ಲೊಂದು ಸ್ವಲ್ಪ ಬಂದು ನೋಡಿ ಮಾಡಬೇಕಾಗಿದ್ದು ಪ್ರತಿಯೊಬ್ಬರು ಕರ್ತವ್ಯ ಇರ್ತೈತಿ. ದಯವಿಟ್ಟು ನಾ ಕೈ ಮುಗಿದು ಹೇಳ್ತಾನು, ಇಲ್ಲೊಂದು ಶೌಚಾಲಯ ಅವಶ್ಯಕತೆ ಐತಿ, ದಯವಿಟ್ಟು ಮಾಡಿರಿ. ನಾವು ಎಲ್ಲರ ಕಡೆ ಅಲ್ದಾಗ ನಮಗೆ ಸಾಕಾಗೈತಿ, ಕೈ ಚೆಲ್ಲಿದೀವಿ ನಾವು. ಕನಿಷ್ಠ ಒಂದು 20-25 ವರ್ಷದಿಂದ ಇಲ್ರಿ ಹಂಗ ಇಲ್ಲಿ ಇರೋದ್ರಿಂದ ಬಯಲು ಶೌಚಾಲಯದಾಗ ಎಲ್ಲರೂ ಈ ಎಲ್ಲ ಆ ಏರಿಯಾದ ಮಂದಿ, ಎಲ್ಲ ಬನಶಂಕರಿ ಗುಡಿ ಏರಿಯಾದ ಮಂದಿ, ಈ ನಮ್ಮ ಏರಿಯಾದ ಮಂದಿ ಎಲ್ಲಾ ಜನ ಇಲ್ಲೇ ಮತ್ತು ಬಯಲು ಶೌಚಾಲಯ ಬರ್ಬೇಕಾಕತ್ರಿ. ಇಲ್ಲಿ ಶೌಚಾಲಯ ಇಲ್ಲದಕ್ಕೆ ಭಾಳ ತ್ರಾಸ. ಅದರಾಗ ಇಲ್ಲೇ ಆಜು ಬಾಜು ನಾಗಪ್ಪನ ದೇವಸ್ಥಾನ ಐತ್ರಿ. ಆ ದೇವಸ್ಥಾನಕ್ಕೆ ಮುಂಜಾನೆ ಹೆಣ್ಮಕ್ಳು ಜಳಕ ಮಾಡಿ ದೇವ್ರಿಗೆ ಹೋಗುವಾಗ ಮತ್ತೆ ಇಲ್ಲೆಲ್ಲ ನಾವು ಬೈರ ದಿಶೆಗೆ ಕುಂಡ್ರೋದ್ರಿಂದ ಇಷ್ಟು ತ್ರಾಸ ಆಗತ್ರಿ, ಭಾಳ ತ್ರಾಸ ಆಗ. ಪಾಪ ಅವ್ರ ಹೆಣ್ಮಕ್ಳು ಯಾವ ರೀತಿಯಾಗಿ ಹೋಗ್ಬೇಕು ಅನ್ನೋದು ನಮ್ಗೆ ಗೊತ್ತಾಗಲ್ಲ. ನಾವೆಲ್ಲ ಎಲ್ಲ ಸರ್ಕಾರದವ್ರಿಗಾಗಲಿ ಮುನ್ಸಿಪಾಲ್ಟಿ ಅವ್ರಿಗಾಗಲಿ ನಮ್ಮ ಈ ವಾರ್ಡ್ 16 ವಾರ್ಡಿನ ಮೆಂಬರ್ ಕೊಣ್ಣೂರು ಮೆಂಬರ್ ಅವರಿಗೆ ಮನವಿ ಮಾಡ್ಕೊಂಡ್ರು ಅದು ಯಾವ ಕಾಲ. ಮತ್ತು ನಾವು ಅವ್ರಿಗೆ ಏನಪ್ಪ ಸಿಟ್ಟಿಲೇ ಹೇಳಂಗಿಲ್ಲ, ವಿನಯದಿಂದನೇ ಹೇಳಿದೀವಿ. ಯಾವಾಗೂ ಒಮ್ಮೆ ಜಗಳಾಡಿಲ್ಲ. ಸರ್ ಮಾಡ್ರಿ, ಮೆಂಬರ್ ಅವ್ರು ಮಾಡ್ರಿ, ನಮ್ಗೆ ಅನುಕೂಲ ಮಾಡಿಕೊಡ್ರಿ. ಇದೊಂದು ನಮ್ಮ ವಾರ್ಡ್ ಮೆಂಬರ್ ಕೊಣ್ಣೂರು ಮೆಂಬರ್ ಅವ್ರು ಈಗ ಗನಕ ಅವ್ರದ್ದು ಮುಗ್ದತ್ ಪೀಡ್ರಿ. ಈಗ ನಂದು ಮುಗಿತ್ ಪೀಡ್ ಅಂತ ಹೇಳ್ತಾವ್ರಿ. ಈಗ ಜಸ್ಟ್ ಇದ್ದಾಗ ಮಾಡಿಸ್ತೇನ್ರಿ, ಹೇಳ್ತೇನ್ರಿ, ಹೌದ್ರಿ ಹೇಳೇನ್ರಿ, ನಾನು ಇದನ್ನ ಹೇಳ್ಯಾರಿ ಬರೀ ಹೊರತಾಗಿ ಪಾಪ ಅವ್ರ ಕೈಲಿಂದ ಏನು ಆಗೇ ಇಲ್ಲ. ಏನು ಅವ್ರಿಗೆ ಶಕ್ತಿ ಇಲ್ಲದಂಗ ಆಗಿಬಿಟ್ಟತಿ. ಯಾಕಪ್ಪ ಅಂದ್ರೆ ಅವ್ರೊಬ್ರು ಹೆಣ್ಮಗಳ ಮುಂದೆ ಅವ್ರದ್ದು ಪರಿಸ್ಥಿತಿ ನಾವು ನೋಡ್ಬೇಕು. ನಮ್ಮಂಗನ ಅವ್ರೇನಪ್ಪ ರಿಚ್ ಪಾರ್ಟಿಯಿಂದ ಬಂದವರಲ್ಲ, ಅವ್ರದ್ದು ದುಡುತ್ತಿನ ಅವರು ಏನೋ ಒಂದು ನಗರಸಭೆಗೆ ಆಯ್ಕೆ ಆಗ್ಯಾರು, ಅವರಿಂದ ನಾವು ಕೆಲಸ ತಗೋಬೇಕಂತ ಇದು ಮಾಡಿದ್ವಿ. ಅವ್ರಿಗೂ ಪಾಪ ಆಗಿಲ್ಲ. ಬೇರೆ